ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಒಂದು ಸಿಹಿ ಸುದ್ದಿ ನೀಡಿದೆ. ಸಿಹಿ ಸುದ್ದಿ ಏನಂದರೆ, ಕೃಷಿ ಯಂತ್ರ ಯೋಜನೆ ಮೂಲಕ ರೈತರಿಗೆ ಮಿನಿ ಟ್ರ್ಯಾಕ್ಟರ್, ಡೀಸೆಲ್ ಪಂಪ್ಸೆಟ್, ಪವರ್ ಸ್ಪ್ರೇಯರ್, ಪವರ್ ವೀಡರ್ ಮುಂತಾದ ಕೃಷಿ ಯಂತ್ರಗಳನ್ನು ಖರೀದಿಸಲು ಸರ್ಕಾರವು ರಿಯಾಯಿತಿಯನ್ನು ಹಾಗೂ ಸಬ್ಸಿಡಿ ಸಹಾಯಧನವನ್ನು ನೀಡ್ತಾ ಇದೆ. ಇನ್ನು ಯಾವೆಲ್ಲ ದಾಖಲೆಗಳು ಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೃಷಿ ಇಲಾಖೆ 2024-25ನೇ ಸಾಲಿನ ಯೋಜನೆಗಳು ರೈತರಿಗೆ ತಾಂತ್ರಿಕ ಮತ್ತು ಆರ್ಥಿಕ ರಿಯಾಯಿತಿಗಳನ್ನು ಒದಗಿಸುವ ಮೂಲಕ ಕೃಷಿ ಉತ್ಪಾದಕತೆಗೆ ಹೊಸ ಮೌಲ್ಯವನ್ನು ಸೇರಿಸುತ್ತಿವೆ. ಈ ಯೋಜನೆಗಳು ಕೃಷಿ ಯಾಂತ್ರೀಕರಣ ಮತ್ತು ತುಂತುರು ನೀರಾವರಿ ತಂತ್ರಜ್ಞಾನದಂತಹ ಆಧುನಿಕ ಪರಿಹಾರಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಸಮಗ್ರ ಕಾರ್ಯಕ್ರಮಗಳ ಮೂಲಕ ಸರ್ಕಾರವು ರೈತರ ಖರ್ಚು ಕಡಿತಗೊಳಿಸಿ ಅವರ ಆದಾಯವನ್ನು ಹೆಚ್ಚಿಸುವ ಮೂಲ ಗುರಿಯನ್ನು ಹೊಂದಿದೆ. ಕೃಷಿ ಯಾಂತ್ರೀಕರಣ ಯೋಜನೆಯ ಪ್ರಧಾನ ಅಂಶಗಳು. 2024-25ರಲ್ಲಿ ರೈತರಿಗೆ ವಿವಿಧ ಯಂತ್ರೋಪಕರಣಗಳು ಮತ್ತು ತಂತ್ರಜ್ಞಾನಗಳು ಮಿತ ರಿಯಾಯಿತಿಯಲ್ಲಿ ಲಭ್ಯವಾಗುತ್ತದೆ. ಸಾಮಾನ್ಯ ವರ್ಗದ ರೈತರಿಗೆ 50% ರಿಯಾಯಿತಿ, ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ರೈತರಿಗೆ 90% ರಿಯಾಯಿತಿ. ಉಪಕರಣಗಳು. ಇನ್ನು ಯಾವ ಉಪಕರಣಗಳು ರಿಯಾಯಿತಿ ಕೊಡ್ತಾರೆ ಅಂತ ನೋಡೋದಾದರೆ, ಮಿನಿ ಟ್ರ್ಯಾಕ್ಟರ್, ಪವರ್ ಟಿಲ್ಲರ್, ರೋಟೋವೇಟರ್, ಪವರ್ ವೀಡರ್, ಪವರ್ ಸ್ಪ್ರೇಯರ್, ಡೀಸೆಲ್ ಪಂಪ್ಸೆಟ್, ಫ್ಲೋರ್ ಮಿಲ್, ಯಂತ್ರಚಾಲಿತ ಮೆಟೋ ಕಾರ್ಡ್ ಮತ್ತು ತುಂತುರು ನೀರಾವರಿ ಘಟಕಗಳು. ಅರ್ಜಿ ಪ್ರಕ್ರಿಯೆ. ರೈತರು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರಗಳಿಗೆ ಈ ದಾಖಲೆಗಳಿಗೆ ಭೇಟಿ ನೀಡಬಹುದು. ಮೊದಲನೇ ಜಮೀನಿನ ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ ಪುಸ್ತಕ, ₹100 ಛಾಪಾ ಕಾಗದ ಮತ್ತು 2 ಭಾವಚಿತ್ರಗಳು. ತುಂತುರು ನೀರಾವರಿ ಯೋಜನೆ. 90% ರಿಯಾಯಿತಿಯಲ್ಲಿ HDPE ಪೈಪ್ಸ್ ಮತ್ತು ಇತರ ತುಂತುರು ನೀರಾವರಿ ಘಟಕಗಳನ್ನು ವಿತರಿಸಲಾಗುತ್ತಿದೆ. ಕೃಷಿ ಭಾಗ್ಯ ಯೋಜನೆ. ಸಂಪುಟ ಸಂರಕ್ಷಣೆಗೆ ಹೊಸ ದಾರಿ. ಕೃಷಿ ಭಾಗ್ಯ ಯೋಜನೆಯು ಕೃಷಿ ಹೊಂಡ ನಿರ್ಮಾಣ, ತಂತಿ ಬೇಲಿ ಮತ್ತು ನೀರಾವರಿ ಸೌಲಭ್ಯಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು ಇದು ಯಾವ್ಯಾವ ರೈತರು ಎಷ್ಟೆಷ್ಟು ಸಿಗುತ್ತೆ ನೋಡೋದಾದರೆ, ಸಾಮಾನ್ಯ ವರ್ಗದ ರೈತರಿಗೆ 80% ರಿಯಾಯಿತಿ ಹಾಗೂ ಪರಿಶಿಷ್ಟ ರೈತರಿಗೆ 90% ರಿಯಾಯಿತಿ. ಅರ್ಹತೆ. ರೈತರು ಕನಿಷ್ಠ 1 ಎಕರೆ ಭೂಮಿ ಹೊಂದಿರಬೇಕು. ಹಿಂದಿನ ಯೋಜನೆಯಡಿಯಲ್ಲಿ ಈ ಹಿಂದೆ ಆಗಲೇ ಫಲಾನುಭವಿಗಳಾಗಿರುವ ರೈತರಿಗೆ ಈ ಯೋಜನೆ ಅರ್ಹತೆ ಇಲ್ಲ. ಸೌಲಭ್ಯಗಳು. ಡೀಸೆಲ್ ಅಥವಾ ಸೋಲಾರ್ ಪಂಪ್ಸೆಟ್ 10 HP ತನಕ. ಸೂಕ್ಷ್ಮ ನೀರಾವರಿ ಘಟಕಗಳು. ರೈತರ ಭೂಮಿಯ ಮೇಲಿನ ಪರಿಶೀಲನೆಗೆ ಕಿಸಾನ್ ಪೋರ್ಟಲ್ ಮೂಲಕ ಪರಿಶೀಲನೆ ಮಾಡಲಾಗುತ್ತದೆ. ಕೃಷಿ ಯಾಂತ್ರೀಕರಣದ ಪರಿಣಾಮಗಳು. ಕೃಷಿ ಯಾಂತ್ರೀಕರಣವು ನಾಡಿನ ಕೃಷಿಯ ಮಾರ್ಗವನ್ನು ಪರಿವರ್ತನೆಗೊಳಿಸುತ್ತದೆ. ಕಾಳಜಿ ಮತ್ತು ವೇಗ. ಬಿತ್ತನೆ, ಕಳೆ ಕೊಚ್ಚುವುದು, ರಸಗೊಬ್ಬರ ಬಳಸುವುದು ಮೊದಲಾದ ಕಾರ್ಯಾಚರಣೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನೆರವಾಗುತ್ತದೆ. ವೇಳೆಗಳ ಕಡಿತ. ಮಾನವ ಶ್ರಮದ ಅವಲಂಬನೆಯನ್ನು ಕಡಿಮೆ ಮಾಡುತ್ತಾ ರೈತರಿಗೆ ಲಾಭಕಾರಿ ಪರಿಹಾರ ಒದಗಿಸುತ್ತದೆ. ಆಧುನಿಕ ತಂತ್ರಜ್ಞಾನದ ಬಳಕೆ. ಯುವ ರೈತರನ್ನು ಆಕರ್ಷಿಸಲು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ನೆರವಾಗುತ್ತದೆ. ಕೃಷಿ ಯಾಂತ್ರೀಕರಣ ಮತ್ತು ಭಾಗ್ಯ ಯೋಜನೆಗಳು ರೈತರು ತಮ್ಮ ಪಡಿತರದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಮತ್ತು ವೆಚ್ಚ ಕಡಿಮೆ ಮಾಡಲು ಸಹಾಯವಾಗುತ್ತವೆ. ಹೀಗಾಗಿ ರೈತರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನ ಮಟ್ಟ ಸುಧಾರಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಅಥವಾ ಕೃಷಿ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಬಹುದು. ಸಂಪರ್ಕ ಸಂಖ್ಯೆ ಅಂದರೆ 0802207410 080222424746. ಈ ನಂಬರ್ಗೆ ನೀವು ಕರೆ ಮಾಡೋದರ ಮೂಲಕ ನಿಮಗೆ ಬೇಕಾದ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇಂಥ ಉತ್ತಮವಾದ ಮಾಹಿತಿ ಹೊಂದಿರುವ ಈ ವರದಿಯನ್ನು ಕೂಡಲೇ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.